ನಟಿ ಮತ್ತು ಬಿಜೆಪಿಯ ಸಂಸದೆಯಾಗಿರುವಂತಹ ಹೇಮಾ ಮಾಲಿನಿಯವರ ಬಗ್ಗೆ ಸುರ್ಜೇವಾಲಾರವರು ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಚುನಾವಣಾ ಆಯೋಗ ಇದೀಗ ಅವರ ವಿರುದ್ಧ ಕ್ರಮವನ್ನ ಕೈಗೊಂಡಿದೆ. 2 ದಿನಗಳ ಕಾಲ ಚುನಾವಣಾ ಪ್ರಚಾರಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ನಟಿ ಮತ್ತು ಬಿಜೆಪಿಯ ಸಂಸದೆಯಾಗಿರುವಂತಹ ಹೇಮಾ ಮಾಲಿನಿಯವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಾಗಿ ಭಾರತೀಯ ಚುನಾವಣಾ ಆಯೋಗ ಮಂಗಳವಾರ ಈ ಕ್ರಮವನ್ನ ಜರುಗಿಸಿದೆ ಅಂತ ಹೇಳಬಹುದು. ಎಸಿಐ ಆದೇಶದ ಪ್ರಕಾರ ಸುರ್ಜೇವಾಲಾ ಅವರು ಇಂದು ಸಂಜೆ 6 ಗಂಟೆಯಿಂದ ಮುಂದಿನ 48 ಗಂಟೆಗಳ ಕಾಲ ಚುನಾವಣಾ ರ್ಯಾಲಿಗಳು ಅಥವಾ ಯಾವುದೇ ಸಾರ್ವಜನಿಕ ಸಭೆಗಳನ್ನು ನಡೆಸೋ ಹಾಕಿಲ್ಲ ಅಂತ ಹೇಳಲಾಗಿದೆ. ಭಾರತದ ಸಂವಿಧಾನದ 324ನೇ ವಿಧಿಯ ಅಡಿಯಲ್ಲಿ ಯಾವುದೇ ಸಾರ್ವಜನಿಕ ಸಭೆಗಳು, ಸಾರ್ವಜನಿಕ ಮೆರವಣಿಗೆಗಳು, ಸಾರ್ವಜನಿಕ ರ್ಯಾಲಿಗಳನ್ನು ಮತ್ತು ರೋಡ್ ಶೋಗಳನ್ನು ನಡೆಸೋ ಹಾಗಿಲ್ಲ ಅಂತ ನಿರ್ಬಂಧವನ್ನ ಹೇರಿದೆ. ಜೊತೆಗೆ ಯಾವುದೇ ಮಾಧ್ಯಮಗಳಿಗೂ ಕೂಡ ಸಂದರ್ಶನಗಳನ್ನು ಕೊಡೋ ಹಾಗಿಲ್ಲ, ಸಾರ್ವಜನಿಕ ಹೇಳಿಕೆಗಳನ್ನು ನೀಡದಂತೆ ರಣದೀಪ್ ಸುರ್ಜೇವಾಲಾ ಅವರನ್ನ ನಿರ್ಬಂಧಿಸುತ್ತದೆ ಅಂತ ಚುನಾವಣಾ ಸಮಿತಿಯು ತನ್ನ ನೋಟಿಸ್ನಲ್ಲಿ ತಿಳಿಸಿದೆ.